ಗ್ರಾಹಕರ ಸೋಗಿನಲ್ಲಿ ಚಪ್ಪಲಿ ಅಂಗಡಿಗೆ ಬಂದು ಶೂ ಕದ್ದು ಪರಾರಿಯಾಗಿರುವಂತ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಳ್ಳನ ಕೈಚಳಕ ಈಗ ನಾವು ನೋಡ್ತಾ ಇದ್ದೀವಿ. ಗ್ರಾಹಕನ ಸೋಗಿನಲ್ಲಿ ಬಂದು ಶೂ ಕದ್ಕೊಂಡು ಹೋಗಿದ್ದಾನೆ. ಮೈಸೂರಿನ ದೇವರಾಜರ ರಸ್ತೆಯ ಬಾಟಾ ಮಳಿಗೆಯಲ್ಲಿ ಆಗಿರುವಂತಹ ಘಟನೆ. ಕಳ್ಳನ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಜುಲೈ 13ನೇ ತಾರೀಕು ಆಗಿರುವಂತಹ ಘಟನೆ ಇದು. ದೇವರಾಜ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೂಡ ಕೊಡಲಾಗಿದೆ. ಯಾವ ರೀತಿಯಾಗಿ ಈತ ಬಂದು ಶೂವನ್ನು ಎಗರಿಸ್ಕೊಂಡು ಹೋಗ್ತಾನೆ ಅಂತ ನೋಡ್ತಾ ಇದ್ದೀವಿ. ಶೂವನ್ನು ಕದಿಯೋಕ್ಕೂ ಕೂಡ ಈ ರೀತಿಯೆಲ್ಲ ಪ್ಲಾನ್ ಮಾಡಿಕೊಂಡು ಕಳ್ಳರು ಬರ್ತಾರೆ ಅನ್ನೋದು ನಿಜಕ್ಕೂ ಕೂಡ ಇಲ್ಲಿ ಅತ್ಯಂತ ಅಚ್ಚರಿಯ ವಿಚಾರ. ನೇರವಾಗಿ ಗ್ರಾಹಕರ ಸೋಗಿನಲ್ಲಿ ಬರುವಂತಹ ಈ ಖದೀಮ ಶೂವನ್ನು ಕದ್ದು ಅಲ್ಲಿಂದ ಸಡನ್ ಆಗಿ ಪರಾರಿಯಾಗ್ತಾನೆ. ಈ ಅಷ್ಟು ಘಟನಾವಳಿಗಳು ಅಲ್ಲಿದ್ದಂತಹ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಮೈಸೂರಿನ ದೇವರಾಜ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಅಲ್ಲಿ ಶೂ ಕಳ್ಳ ನೀಟಾಗಿ ಬ್ಯಾಗನ್ನು ಹಾಕೊಂಡು ಒಳಗೆ ಬರ್ತಾನೆ. ಅದು ಕೂಡ ಜಿಪ್ಪನ್ನು ಓಪನ್ ಇಟ್ಕೊಂಡೆ, ಬ್ಯಾಗ್ನ ಜಿಪ್ಪನ್ನು ಓಪನ್ ಇಟ್ಕೊಂಡೆ ಆತ ಒಳಗೆ ಪ್ರವೇಶ ಮಾಡುವಂಥದ್ದು. ಎಷ್ಟು ನೈಸಾಗಿ ಆತ ಶೂ ಕದಿತಾನೆ ಅಂತ ಹೇಳಿದ್ರೆ ನಾವಿಲ್ಲಿ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ. ಶೂವನ್ನು ನೋಡುವ ನೆಪದಲ್ಲಿ ಅತ್ತಿಂದಿತ್ತ ನೋಡ್ತಾನೆ ಖದೀಮ. ಬಳಿಕ ಅಲ್ಲಿರುವಂತಹ ಒಂದು ಬೆಲೆ ಬಾಳುವ ಶೂವನ್ನು ತೆಗೆದುಕೊಳ್ತಾನೆ. ಆ ಶೂವಿನ ಸೈಜ್ ನೋಡ್ತಾನೆ, ನನ್ನ ಕಾಲಿಗೆ ಆಗುತ್ತಾ ಅಂತ ಚೆಕ್ ಮಾಡ್ಕೊಳ್ತಾನೆ. ಬಳಿಕ ಅತ್ತಿಂದಿತ್ತ ನೋಡಿ ಯಾರಾದರೂ ಗಮನಿಸ್ತಾ ಇದ್ದಾರಾ ಅಂತ ನೋಡ್ತಾ ಇದ್ದೀವಿ. ಈಗ ಶೂವನ್ನು ಆತ ಎತ್ಕೊಳ್ತಾ ಇರುವಂಥದ್ದು. ಶೂವನ್ನು ಎತ್ಕೊಂಡು ಅತ್ತಿಂದಿತ್ತ ನೋಡಿ ಬಳಿಕ ಆತ ಬ್ಯಾಗ್ಗೆ ಹಾಕೊಳ್ಳುವಂತಹ ದೃಶ್ಯ ಸಂಪೂರ್ಣವಾಗಿ ರೆಕಾರ್ಡ್ ಆಗಿದೆ. ಇದೇ ವೈಟ್ ಶೂ. ಆತ ಈಗ ಸೈಜ್ ನೋಡ್ತಾ ಇದ್ದಾನೆ. ಬಳಿಕ ಅತ್ತಿಂದಿತ್ತ ಗಮನಿಸಿ ಆ ಶೂವನ್ನು ಎತ್ಕೊಂಡು ಆತ ಬ್ಯಾಗಿಗೆ ಹಾಕಿಕೊಳ್ಳೋದು ಕೂಡ ರೆಕಾರ್ಡ್ ಆಗಿದೆ. ಒಂದು ಶೂ ಕದ್ದಾಯಿತು, ಅದರ ಇನ್ನೊಂದು ಪೇರ್ ತೆಗಿಬೇಕಲ್ಲ, ಅತ್ತಿಂದಿತ್ತ ನೋಡಿ ಅದನ್ನು ಕೂಡ ಆತ ಅದರ ಇನ್ನೊಂದು ಜೊತೆಯ ಶೂವನ್ನು ಕೂಡ ಬ್ಯಾಗಿಗೆ ಹಾಕೊಂಡು ಅಲ್ಲಿಂದ ಬಳಿಕ ಸಾವಕಾಶವಾಗಿ ಮೊಬೈಲ್ ನೋಡ್ತಾ ಹೊರಗೆ ಹೋಗಿದ್ದಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಂಗಡಿ ಮಾಲೀಕರು ದೇವರಾಜ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ.